ಏನೋ ಹರಿತಾ, ಮತ್ತೆ 2-3 ದಿನಗಳಿಂದ ನನ್ ತಲೆ ಕೆರಿತಾ ಇದೆ. ಏನಕ್ಕ, ಹಾಗಾದ್ರೆ ಮತ್ತೆ ನಿನ್ ತಲೆಗೆ ಏನ್ ಬಂದ್ಬಿಡ್ತಾ? ಅದೇ ಕೆರಿತಾ ಇದ್ದಾಗ ಕೈಗೆ ಸ್ವಲ್ಪ ಏನ್ ಸಿಕ್ತು. ಸರಿ ಬಾ ಕ್ಲಾಸಿಗೆ ಹೋಗೋಣ ಹಾಗೆ ಅಂತ ಕ್ಲಾಸಿಗೆ ಹೋದ್ರು. ಕ್ಲಾಸಿಗೆ ಹೋದಾಗ ಕ್ಲಾಸಲ್ಲೂ ಮಕ್ಕಳು ತಲೆ ಕೆರ್ಕೊಳ್ತಾ ಇದ್ರು. ಏನು ಮತ್ತೆ ನಿಮಗೂ ಕೂಡ ಏನ್ ಬಂದಿದ್ಯಾ? ಹೌದು ಕಣೆ, ಆದ್ರೆ ಸ್ವಲ್ಪನೇ ಇರೋದು, ಜಾಸ್ತಿ ಏನೂ ಇಲ್ಲ. ಈ ಸಮಯದಲ್ಲಿ ಮಂಜುಳಾ ಮೇಡಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ. ಚಂದ್ರಿಕಾ, ಮಂಜುಳಾ ಮೇಡಮ್ ಬರದೆ ಸ್ವಲ್ಪ ದಿನಗಳಾಯ್ತಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅರವಿಂದ್. ಯಾಕೋ 2-3 ದಿನದಿಂದ ಮಂಜುಳಾ ಮೇಡಮ್ ಬರ್ಲಿಲ್ಲ. ಆ ಸಮಯದಲ್ಲಿ ಹೇಮಾ ಕ್ಲಾಸ್ ರೂಮಿಗೆ ಬಂದ್ಲು. ಚಂದ್ರಿಕಾ, ನಿನ್ ಜೊತೆ ತಾನೇ ಮೇಡಮ್ ತುಂಬಾ ಕ್ಲೋಸ್ ಆಗಿ ಇದ್ದಿದ್ದು? ನಿನ್ ಜೊತೆ ಏನು ಹೇಳಿಲ್ವಾ? ಇಲ್ಲ ಹೇಮಾ, ನನ್ ಜೊತೆ ಏನು ಹೇಳಿಲ್ಲ. ಸರಿ, ಪ್ರಿನ್ಸಿಪಲ್ ಸರ್ನ ಕೇಳೋಣ ಬನ್ನಿ. ಹೀಗೆ ಮಕ್ಕಳೆಲ್ಲ ಪ್ರಿನ್ಸಿಪಲ್ ಜೊತೆ ಕೇಳೋಣ ಅಂತ ಅಲ್ಲಿಗೆ ಬಂದ್ರು. ಏನ್ ಮಕ್ಳೇ, ಎಲ್ರು ಇಲ್ಲಿಗೆ ಬಂದಿದ್ದೀರಾ? ನಿಮ್ ಕ್ಲಾಸಿಗೆ ಲೆಕ್ಚರರ್ ಬರ್ಲಿಲ್ವಾ? ಅದೇ ಸರ್, ಆ ವಿಷಯದ ಬಗ್ಗೆ ಕೇಳೋಣ ಅಂತಾನೆ ಬಂದು. ಸುಮಾರು 3 ವಾರಗಳಿಂದ ಮಂಜುಳಾ ಮೇಡಮ್ ಕ್ಲಾಸ್ ರೂಮಿಗೆ ಬರ್ಲೇ ಇಲ್ಲ, ಅದಕ್ಕೆ ಕೇಳೋಣ ಅಂತ ಬಂದು. ನಿಮಗೆ ವಿಷಯನೇ ಗೊತ್ತಿಲ್ವಾ? ಮೇಡಮ್ ರಿಸೈನ್ ಮಾಡಿ ಹೋದ್ರು. ಏನು, ಮೇಡಮ್ ರಿಸೈನ್ ಮಾಡಿ ಹೋದ್ರಾ? ಈ ವಿಷಯನೇ ನಮ್ಗೆ ಗೊತ್ತಿಲ್ಲ. ಸರ್, ಮೇಡಮ್ ಅಡ್ರೆಸ್ ಇದ್ರೆ ಕೊಡ್ತೀರಾ? ಅಯ್ಯೋ, ನಾನ್ ಮೇಡಮ್ ಅಡ್ರೆಸ್ನ ಯಾವಾಗ್ಲೂ ಕೇಳಲೇ ಇಲ್ಲ. ಪ್ರಿನ್ಸಿಪಲ್ ಆಗಿ ಹೇಳಿದಾಗ ಮಕ್ಕಳೆಲ್ಲ ತುಂಬಾ ನಿರಾಶರಾಗಿ ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ರು. ಮಂಜುಳಾ ಮೇಡಮ್ ಯಾಕೆ ಹೀಗೆ ಮಾಡಿದ್ರು? ಯಾಕೆ ರಿಸೈನ್ ಮಾಡಿದ್ರು? ಏನಿದೆ ಅಂತ ಎಲ್ರು ನಮ್ನ ಕೇವಲವಾಗಿ ನೋಡಿದಾಗ ಮಂಜುಳಾ ಮೇಡಮೇ ನಮ್ಗೆ ಸಪೋರ್ಟ್ ಮಾಡಿದ್ದು. ಮಂಜುಳಾ ಮೇಡಮ್ ಅಡ್ರೆಸ್ ಎಲ್ಲಿದೆ ಅಂತ ನಾವು ತಿಳ್ಕೊಂಡು ಮಂಜುಳಾ ಮೇಡಮ್ನ ಮತ್ತೆ ಕರ್ಕೊಂಬರ್ಬೇಕು. ಏನ್ ಹೇಳ್ತೀಯ ಮಂಜುಳಾ? ಹೌದು ಕಣೆ, ನೀನ್ ಹೇಳೋದ್ ಕೂಡ ಕರೆಕ್ಟೇ. ಮೇಡಮ್ ಅಡ್ರೆಸ್ ಎಲ್ಲಿ ಅಂತ ಹೋಗಿ ಹುಡ್ಕೋಣ. ಮಕ್ಕಳೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು. ಹೇಗಾದ್ರೂ ಅಡ್ರೆಸ್ನ ತಿಳ್ಕೋಬೇಕು ಅಂತ ಹೇಗೆಲ್ಲ ಕಷ್ಟಪಟ್ಟು ಅಡ್ರೆಸ್ನ ತಿಳ್ಕೊಂಡ್ರು. ಹರಿತಾ, ಕಾವ್ಯ, ದಿವ್ಯಾ, ಬನ್ನಿ, ಮೇಡಮ್ ಅಡ್ರೆಸ್ ಗೊತ್ತಾಯ್ತು, ಎಲ್ರೂ ಸೇರಿ ಅವ್ರ ಮನೆಗೆ ಹೋಗೋಣ. ಹೀಗೆ ಸ್ಟೂಡೆಂಟ್ ಎಲ್ಲ ಮಂಜುಳಾ ಮೇಡಮ್ ಮನೆಗೆ ಹೋದಾಗ ಮನೆ ಬೀಗ ಹಾಕಿತ್ತು. ಇದೇನಿದು, ಇಷ್ಟೊಂದು ಕಷ್ಟಪಟ್ಟು ಅಡ್ರೆಸ್ನ ತಿಳ್ಕೊಂಡ್ರೆ ಮಂಜುಳಾ ಮೇಡಮ್ ಮನೆ ಬೀಗ ಹಾಕಿದೆ? ಹೌದು, ಮೇಡಮ್ ಎಲ್ಲಿಗೋದ್ರು ಅಂತ ಹೇಳಿ ಪಕ್ಕದ ಮನೆ ಸುಜಾತನ ಮನೆ ಬಾಗಿಲನ್ನು ತಟ್ಟಿದ್ರು. ಯಾರ್ ನೀವೆಲ್ಲ? ಯಾಕೆ ಬಂದಿದ್ದೀರಾ? ವಿನಾಯಕ ಚತುರ್ಥಿಗೆ ಡೊನೇಷನ್ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ದೀರಾ? ಅದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ? ಆಂಟಿ, ನಾವು ನಿಮ್ ಪಕ್ಕದ ಮನೆಯಲ್ಲಿದ್ದ ಮಂಜುಳಾ ಮೇಡಮ್ನ ಕೇಳಲಿಕ್ಕೆ ಬಂದು, ಆದ್ರೆ ಅವ್ರ ಮನೆ ಬೀಗ ಹಾಕಿದೆ, ಅದಕ್ಕೆ ನಿಮ್ ಜೊತೆ ವಿಷಯ ತಿಳ್ಕೊಳ್ಳೋಣ ಅಂತ ಬಂದು. ಹೋ, ಅವ್ರಾ? ಅವರು ಮನೆ ಖಾಲಿ ಮಾಡ್ಕೊಂಡು ಯಾವಾಗ್ಲೂ ಇಲ್ಲಿಂದ ಹೋಗ್ಬಿಟ್ರಲ್ವಾ? ಏನು, ಮೇಡಮ್ ಅವರು ಮನೆ ಖಾಲಿ ಮಾಡಿ ಹೋದ್ರಾ? ಮೇಡಮ್ ಅವರು ಇವಾಗ ಎಲ್ಲಿದ್ದಾರೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ನನಗ್ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಸಡನ್ನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಹೌದಾ, ಸರಿ ಆಂಟಿ, ಇನ್ಫಾರ್ಮೇಶನ್ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಅಂತ ಅಲ್ಲಿಂದ ಹೊರಟೋದ್ರು. ಇವಾಗ ನಾವು ಹೇಗೆ ಮೇಡಮ್ನ ಕಂಡಿಡಿಯೋದು? ನನ್ಗೊಂದು ಆಲೋಚನೆ ಬಂತು. ಮೇಡಮ್ ಮಗು ಓದುವ ಶಾಲೆಗೆ ಹೋಗಿ ಕೇಳಿದ್ರೆ ನಮ್ಗೇನಾದ್ರೂ ಗೊತ್ತಾಗುತ್ತೆ. ನಾವೆಲ್ಲರೂ ಅಲ್ಲೇ ಹೋಗಿ ಕೇಳೋಣ. ವೆರಿ ಗುಡ್ ಚಂದ್ರಿಕಾ. ಹೀಗೆ ಎಲ್ಲರೂ ಸಂತೋಷದಿಂದ ಶಾಲೆಗೆ ಹೋದ್ರು. ಶಾಲೆ ಬಿಡುವ ಸಮಯವಾಯಿತು. ಅವಾಗ್ಲೇ ತನ್ನ ಮಗಳನ್ನು ಕರ್ಕೊಂಡೋಗ್ಲಿಕ್ಕೆ ಬಂದಿದ್ರು ಮಂಜುಳಾ ಮೇಡಮ್. ಮಕ್ಕಳು ಅವ್ರನ್ನ ನೋಡಿ ಅಲ್ಲಿಗೆ ಹೋದ್ರು. ಮ್ಯಾಮ್, ಹೇಗಿದ್ದೀರಾ? ಕಾಲೇಜಿಗೆ ಯಾಕೆ ಮ್ಯಾಮ್ ಬರ್ತಾ ಇಲ್ಲ? ಹೌದು, ನೀವೇನು ಎಲ್ರು ಇಲ್ಲಿದ್ದೀರಾ? ಮೇಡಮ್, ನಾವು ನಿಮ್ಮ ಅಡ್ರೆಸ್ನ ಹುಡುಕಿ ಕೊನೆಗೆ ಚಂದ್ರಿಕನಿಗೆ ನಿಮ್ ಮಗು ಓದುವ ಶಾಲೆ ನೆನಪಾಗಿ ಇಲ್ಲಿಗೆ ಬಂದೋ. ಹೌದಾ? ನಾನು ಸ್ವಲ್ಪ ಕಾರಣದಿಂದ ಕಾಲೇಜಿಗೆ ಬರೋದನ್ನ ನಿಲ್ಸ್ಬಿಟ್ಟೆ. ಮ್ಯಾಮ್, ನೀವು ಬರೋದಿದ್ರೆ ನಮ್ಗೆ ಕಾಲೇಜಿಗೆ ಹೋಗಕ್ಕೆ ಆಗಲ್ಲ. ಮ್ಯಾಮ್, ಮತ್ತೆ ನಮ್ ತಲೆಯಲ್ಲಿ ಏನ್ ಬಂದ್ಬಿಟ್ಟಿದೆ, ನೀವು ನಮ್ ಕಾಲೇಜಿಗೆ ಬರ್ಲೇಬೇಕು. ಇಲ್ಲ, ನನ್ನಿಂದ ಬರ್ಲಿಕ್ಕಾಗಲ್ಲ. ಹಾಗೆ ಅಂತ ಹೇಳಿದಾಗ ಹೇಗಾದ್ರೂ ಮಂಜುಳಾ ಮೇಡಮ್ನ ಕರ್ಸ್ಕೋಬೇಕು ಅಂತ ಕನ್ವಿನ್ಸ್ ಮಾಡಿದ್ರು. ಸರಿ, ನಾನ್ ಬರದಿದ್ರೆ ನೀವು ಬಿಡ್ತೀರಾ? ಬಿಡಲ್ಲ ಅಲ್ವಾ? ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಹೀಗೆ ಕೆಲವು ದಿನಗಳ ನಂತರ ಮತ್ತೆ ಮಂಜುಳಾ ಮೇಡಮ್ ಕಾಲೇಜಿಗೆ ಬಂದ್ರು. ಮ್ಯಾಮ್, ನಿಮ್ಗೆ ಏನಾಗಿತ್ತು ಮ್ಯಾಮ್? ಇದ್ದಕ್ಕಿದ್ದಂಗೆ ಕಾಲೇಜ್ಗೆ ಯಾಕೆ ಬರ್ತಾ ಇರ್ಲಿಲ್ಲ? ಹಾಗೆ ಅಂತ ಕೇಳಿದಾಗ ಮಂಜುಳಾ ಮೇಡಮ್ ಸುತ್ತಲೂ ನೋಡಿದ್ರು. ಆ ನಂತರ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ್ರು. ಚಿಕ್ಕನ್ ಜೊತೆ ತನ್ನ ಸಮಸ್ಯೆಯನ್ನು ಹೇಳ್ಕೋಬೇಕು ಅಂತ, ಚಂದ್ರಿಕಾ, ನನ್ ತಲೆಯಲ್ಲಿ ಏನಾದಾಗ ನೀನು ಒಂದು ಮದ್ದನ್ನ ಕೊಟ್ಟೆ ಅಲ್ವಾ, ಆ ಮದ್ದು ಸಾಕಾಗಲ್ಲ ಅಂತ ಆಯುರ್ವೇದಿಕ್ ಮೆಡಿಸಿನ್ ಯೂಸ್ ಮಾಡಿದೆ. ಹೇರ್ ಫಾಲ್ ಆಗಿ ಕೂದಲೆಲ್ಲ ಉದ್ರೋಗ್ಬಿಡ್ತು. ಹಾಗಾದ್ರೆ ಇವಾಗ ಇರುವ ಹೇರ್ ಅದು ವಿಗ್ ಚಂದ್ರಿಕಾ. ಅದಕ್ಕೇನೆ ನಾನು ಇದ್ದಕ್ಕಿದ್ದಂಗೆ ಹೋದೆ. ಈ ವಿಷಯನ ನೀನು ಯಾರಿಗೆ ಹೇಳ್ಬೇಡ. ಇಲ್ಲ ಮ್ಯಾಮ್, ನಾನು ಯಾರಿಗೂ ಹೇಳಲ್ಲ. ಹೀಗೆ ಸ್ವಲ್ಪ ಸಮಯದಲ್ಲಿ ಎಲ್ಲ ಸ್ಟೂಡೆಂಟು ಬಂದ್ರು. ಮೇಡಮ್ ಕೂಡ ಕ್ಲಾಸಿಗೆ ಬಂದ್ರು. ಆಗ ಜೋರಾಗಿ ಗಾಳಿ ಬಂತು. ಆ ಗಾಳಿಗೆ ಮಂಜುಳಾ ಮೇಡಮ್ನ ವಿಗ್ಗು ಕೆಳಗೆ ಬಿದ್ದೋಯ್ತು. ಮಂಜುಳಾ ಮೇಡಮ್ ವಿಗ್ಗು ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದಾಗ ಸ್ಟೂಡೆಂಟ್ಸ್ ಎಲ್ಲ ನಗ್ತಾ ಇದ್ರು.
ಮ್ಯಾಮ್, ಇದಕ್ಕೇನ ಇಷ್ಟು ದಿನ ಕಾಲೇಜಿಗೆ ಬರ್ಲಿಲ್ಲ ನೀವು? ಹೇಮಾ, ಬಾಯಿ ಮುಚ್ಚು. ನಾವು ಏನಿಂದ ತಲೆಯಲ್ಲಿ ಕಷ್ಟಪಟ್ಕೊಂಡಿದ್ದಾಗ ಮೇಡಮೇ ನಮ್ಗೆ ಸಹಾಯ ಮಾಡಿದ್ದು. ಇವಾಗ ಮೇಡಮ್ಗೆ ಒಂದು ಕಷ್ಟ ಬಂದಿದೆ, ಹಾಗಾದ್ರೆ ನಾವು ತಾನೇ ಮೇಡಮ್ಗೆ ಹೆಲ್ಪ್ ಮಾಡ್ಬೇಕು. ಸಾರಿ ಮ್ಯಾಮ್, ನಗು ಬಂತು, ಅದಕ್ಕೆ ನೆಗಾಡ್ಬಿಟ್ಟೆ. ನಿಮ್ನ ತಮಾಷೆ ಮಾಡ್ಬೇಕು ಅಂತ ನೆಗಾಡಿಲ್ಲ. ಮೇಡಮ್, ನಮ್ ತಾಯಿ ಜೊತೆ ಕೇಳಿ ನಿಮ್ಗೆ ಬೇಗ ಕೂದ್ಲು ಬರ್ಲಿಕ್ಕೆ ಏನಾದ್ರೂ ಮದ್ದಿದ್ರೆ ಕೇಳ್ತೀನಿ. ನಮಗ್ ಕೂಡ ತಲೆಯಲ್ಲಿ ತುಂಬಾ ಏನಾಗ್ಬಿಟ್ಟಿದೆ, ತುಂಬಾ ತೊಂದರೆ ಆಗ್ತಿದೆ ಮ್ಯಾಮ್ ಅಂತ ಹೇಳಿದ್ಲು. ಹೀಗೆ ದಿನಗಳು ಕೂಡ ಕಳೆಯಿತು. ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರ ತಲೆ ಕೆರ್ಕೊಳ್ತಾ ಇದ್ರು. ಅವರವರ ತಲೆಯಲ್ಲಿ ಏನು ಕೂಡ ಜಾಸ್ತಿ ಆಗಿತ್ತು. ಮತ್ತೆ ನಿಮ್ ತಲೆಗೆಲ್ಲ ಏನ್ ಬಂದ್ಬಿಡ್ತಾ? ನನಗೇನು ತಲೆಯಲ್ಲಿ ಕೂದ್ಲಿಲ್ಲ ಅಂತ ಸಮಸ್ಯೆ, ನಿಮಗೆ ಏನಿನ ಸಮಸ್ಯೆ? ಆಗ ಚಂದ್ರಿಕಾ ಅವಳ ತಲೆಯನ್ನು ಕೆರ್ಕೊಳ್ತಾ ಇದ್ಲು. ಮ್ಯಾಮ್, ನಮ್ ತಾಯಿ ಜೊತೆ ಹೇಳಿ ಮತ್ತೆ ಆಯಿಲ್ನ ರೆಡಿ ಮಾಡಿಸ್ತೀನಿ. ಹಾಗೆ ಹೇಳಿ ಚಂದ್ರಿಕಾ ಮತ್ತೆ ಆ ಮದ್ದನ್ನು ರೆಡಿ ಮಾಡಿಸಿದ್ಲು. ಹೀಗೆ ಎಲ್ಲರೂ ಆ ಮದ್ದನ್ನು ಉಪಯೋಗ ಮಾಡಿದ್ರು ಕೂಡ ಯಾರ ತಲೆಯಲ್ಲೂ ಏನು ಹೋಗ್ಲೇ ಇಲ್ಲ, ಇನ್ನಷ್ಟು ಜಾಸ್ತಿ ಆಯಿತು. ಚಂದ್ರಿಕಾ, ನೀನು ಕೊಟ್ಟಂತಹ ಮದ್ದು ಹಾಕಿದ್ರೆ ಏನು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ? ನನಗೆ ಆಗ್ತಾನೆ ಇಲ್ಲ, ಕೆರೆದು ಕೆರೆದು ತಲೆ ಎಲ್ಲ ಉಣ್ಣಾಗಿದೆ. ಹೌದು ಹೇಮಾ, ನನಗ್ ಕೂಡ ಹಾಗೇನೆ ಇದೆ. ಇವಾಗ ಏನ್ ಮಾಡೋದು? ಮಂಜುಳಾ ಮೇಡಮ್ ಕ್ಲಾಸ್ ರೂಮಿಗೆ ಬಂದು, ಚಂದ್ರಿಕಾ, ನೀನು ಕೊಟ್ಟಂತಹ ಆಯಿಲ್ನ ತಲೆಗೆ ಹಾಕ್ತೆ, ಆದ್ರೆ ಹೇರ್ ಗ್ರೋತ್ ಆಗೇ ಇಲ್ಲ. ಮ್ಯಾಮ್, ನೀವು ಹಾಕಿದ್ದು ನೆನ್ನೆ ತಾನೆ, ಒಂದೇ ದಿನದಲ್ಲಿ ಹೇರ್ ಗ್ರೋತ್ ಆಗಲ್ಲ ಮ್ಯಾಮ್. ಇದೇ ದಿನದಲ್ಲಿ ಹೇರ್ ಬರೋದು ಅಂದ್ರೆ ತುಂಬಾ ಕಷ್ಟ ಮ್ಯಾಮ್. ಅವು ಕೂಡ ಏನಿನಿಂದ ತಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ನೀವೇ ನಮ್ಗೇನಾದ್ರೂ ಸೊಲ್ಯೂಷನ್ ಹೇಳ್ಬೇಕು. ಮತ್ತೆ ಮತ್ತೆ ಏನ್ ಬರ್ಬಾರ್ದು. ನಾನು ಏನಿಗೋಸ್ಕರ ನಮ್ಮ ಅಜ್ಜಿ ಜೊತೆ ಒಂದು ಮದ್ದು ಕೇಳ್ದೆ. ಅವರು ಕೂಡ ಒಂದು ಟಿಪ್ಸ್ ಹೇಳಿದ್ರು. ಬೇವಿನ ಎಲೆ ಜೊತೆ ಇನ್ನು ಕೆಲವೊಂದು ಎಲೆಗಳ ಬಗ್ಗೆ ಹೇಳಿದ್ರು. ಅವುಗಳನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತಲೆಗೆ ಅಪ್ಲೈ ಮಾಡಿದ್ರೆ ಏನ್ ಬರಲ್ಲ ಅಂತೆ. ಹೀಗೆ ಮಂಜುಳಾ ಮೇಡಮ್ ಹೇಳಿದಾಗ ಮಕ್ಕಳೆಲ್ಲರೂ ಕೂಡ ಅದೇ ಟಿಪ್ಸ್ ಅನ್ನು ಫಾಲೋ ಮಾಡ್ಬೇಕು ಅಂತ ಇದ್ರು. ಮ್ಯಾಮ್, ಹಾಗೆ ಮಾಡಿದ್ರೆ ಖಂಡಿತ ಇನ್ನೊಮ್ಮೆ ಏನ್ ಬರಲ್ವಾ? ಚಂದ್ರಿಕಾ, ನನ್ನ ನಂಬು ಚಂದ್ರಿಕಾ, ನಾನು ಕೂಡ ಅದೇ ರೀತಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಏನೇ ಬರಬಾರ್ದು. ನಮ್ಮ ದೊಡ್ಡವರು ಹೇಳುವ ಕೆಲವೊಂದು ಟಿಪ್ಸು ನಮಗೆ ಯೂಸ್ ಆಗುತ್ತೆ. ನಾನು ಅದನ್ನೆಲ್ಲ ಕೇಳದೆ ತಾನೆ ಹೀಗೆ ಏನೇನೋ ತಲೆಗೆ ಹಚ್ಚಿ ನನ್ನ ಹೇರ್ನೆಲ್ಲ ಕಳ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡವ್ರು ಹೇಳೋದು ಯಾವಾಗ್ಲೂ ದೊಡ್ಡವ್ರ ಮಾತನ್ನು ಕೇಳ್ಬೇಕು ಅಂತ. ನಾವೇ ತಾನೇ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು. ಸರಿ, ನೀವಾದ್ರೂ ಇನ್ಮುಂದೆ ದೊಡ್ಡವರ ಮಾತನ್ನು ಕೇಳ್ಕೊಳ್ಳಿ. ಮಕ್ಕಳೆಲ್ಲರೂ ಹಿರಿಯರು ಹೇಳಿದ ಹಾಗೆ ಬೇವಿನ ಎಲೆಯ ಪೇಸ್ಟ್ ಅನ್ನು ತಲೆಗೆ ಹಚ್ತಾ ಇದ್ರು. ಅವರಿಗೆ ಮೊದಲು ಅದು ಕಹಿ ಅಂತ ಅನ್ಸಿದ್ರು ಕೂಡ ನಿಧಾನವಾಗಿ ಅದಕ್ಕೆ ಹೊಂದಾಣಿಕೆ ಆದ್ರು. ಹೀಗೆ 3 ವಾರಗಳ ನಂತರ ಮಕ್ಕಳ ತಲೆಯಲ್ಲಿ ಏನು ಪೂರ್ತಿಯಾಗಿ ಹೋಗಿತ್ತು. ವಾವ್ ಮಂಜುಳಾ ಮ್ಯಾಮ್, ನೀವು ಹೇಳಿದ ಹಾಗೆ ಬೇವಿನ ಪೇಸ್ಟ್ ಹಾಕಿ ನನ್ನ ತಲೆಯಲ್ಲಿ ಇವಾಗ ಏನೇ ಇಲ್ಲ. ಹೌದೌದು, ನಾನ್ ಕೂಡ ನನ್ನ ತಲೆಯಲ್ಲಿ ನೋಡಿದಾಗ ಒಂದು ಏನ್ ಕೂಡ ಇಲ್ಲ. ಹೀಗೆ ಎಲ್ಲರೂ ನಗ್ತಾ ಇದ್ರು. ನಿಮ್ಮಂತಹ ಮಕ್ಕಳು ಎಲ್ಲ ಕಾಲೇಜಲ್ಲಿ ಇದ್ದೋಗ್ಬಿಟ್ರೆ ಆಮೇಲೆ ಯಾರಿಗೂ ಯಾವ ತೊಂದರೆನೂ ಇಲ್ಲ. ಈ ಕಾಲೇಜ್ ಬಿಟ್ಟು ಹೋಗ್ಬೇಕು ಅಂತ ಹೋಗಿದ್ದ ನನ್ನನ್ನು ಮತ್ತೆ ಈ ಕಾಲೇಜಿಗೆ ಕರ್ಕೊಂಬಂದು ನನ್ನ ಸಮಸ್ಯೆನ ಪರಿಹರಿಸಿದೀರಾ. ನೀವೆಲ್ಲರೂ ಹೇಳಿದ ಮದ್ದಿನಿಂದ ನನ್ನ ತಲೆಯಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಕೂದಲು ಬರ್ತಾ ಇದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಮ್ಯಾಮ್, ನೀವು ಇಲ್ಲದಿದ್ರೆ ನಾವು ಕೂಡ ಇಲ್ಲ ಮ್ಯಾಮ್. ನಿಮ್ಮಿಂದ ನಮ್ ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಮಕ್ಕಳಿಗೂ ಏನೇ ಇಲ್ಲದಂಗಾಯಿತು. ಇನ್ನೊಮ್ಮೆ ಏನು ಬಂದ್ರು ನಮಗೂ ಭಯ ಇಲ್ಲ, ಯಾಕೆಂದ್ರೆ ಮಂಜುಳಾ ಮೇಡಮ್ ಇದ್ದಾರಲ್ವಾ. ನಿಮಗೆಲ್ರಿಗೂ ಬೇವಿನ ಎಲೆ ಬೇಕಂದ್ರೆ ನನ್ ಜೊತೆ ಕೇಳಿ. ಹೌದು, ನೀನಂತೂ ಬೇವಿನ ಎಲೆಯಲ್ಲಿ ಬಜ್ಜಿ ಮಾಡಿ ಕೊಡ್ತೀಯಾ. ಹೀಗೆ ತಲೆಯಲ್ಲಿರುವ ಒಂದು ಸಣ್ಣ ಏನು ಅವರೆಲ್ಲರ ನಡುವೆ ಒಳ್ಳೆ ಬಾಂಧವ್ಯವನ್ನು ಏರ್ಪಡಿಸಿತು. ಮಂಜುಳಾ ಮ್ಯಾಮ್ ತಿರುಗಿ ಬಂದ್ರು. ಬೇರೆಯವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಪರಿಷ್ಕಾರವನ್ನು ಹುಡುಕಿದ್ರೆ ಖಂಡಿತ ಪರಿಹಾರವಾಗುತ್ತೆ. ಮಂಜುಳಾ ಮೇಡಮ್ ಪಾಠವನ್ನು ಮಾಡ್ತಾ ಇರುವಾಗ ಚಂದ್ರಿಕಾ ಕೊನೆಯ ಬೆಂಚಲ್ಲಿ ಕೂತ್ಕೊಂಡು ತಲೆಯನ್ನು ಕೆರಿತಾ ಇದ್ಲು. ಏ ಚಂದ್ರಿಕಾ, ಎದ್ನಿಲ್ಲು. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನಾನ್ ಪಾಠ ಮಾಡ್ತಿದ್ದೀನಿ, ತಲೆ ಕೆರಿತಾ ಇದೀಯಾ? ಇದ್ನ ಮನೆ ಅಂತ ತಿಳ್ಕೊಂಡ, ಕ್ಲಾಸ್ ರೂಮ್ ಅಂತ ತಿಳ್ಕೊಂಡ? ಸಾರಿ ಮೇಡಮ್, ಇನ್ ಮುಂದೆ ಹಾಗೆ ಮಾಡಲ್ಲ. ನಿನ್ನ ನೋಡ್ತಾ ಇದ್ರೆ ತಲೆಯಲ್ಲಿ ಏನಿರುವ ಹಾಗಿದೆ, ಅದಕ್ಕೆ ತಾನೇ ಕೆರ್ಕೊಳ್ತಾ ಇದೀಯಾ? ಅಷ್ಟರಲ್ಲಿ ಪಕ್ಕದ ಬೆಂಚಲ್ಲಿ ಕೂತಿರುವ ಹೇಮಾ ಮೇಡಮ್ ಜೊತೆ, ಹೌದು ಮೇಡಮ್, ಚಂದ್ರಿಕನ್ ತಲೆಯಲ್ಲಿ ಏನಿದೆ, ಅದಕ್ಕೇನೆ ನಾವೆಲ್ಲ ಅವಳಿಂದ ದೂರ ಕೂತಿದೀವಿ. ಅವಳ ಹತ್ರ ನಾವು ಕೂತ್ಕೊಂಡ್ರೆ ಆಮೇಲೆ ಅವಳ ಏನೆಲ್ಲ ನಮ್ ತಲೆಗ್ ಬಂದ್ಬಿಡುತ್ತೆ. ಚಂದ್ರಿಕಾ, ನಿನ್ ಕ್ಲಾಸಲ್ಲಿ ಕೂತ್ರೆ ನಿನ್ ತಲೆ ಏನೆಲ್ಲ ಇನ್ನೊಬ್ರಿಗೆ ಬರುವ ಹಾಗಿದೆ, ನೀನೋಗಿ ಹೊರಗೆ ನಿಂತ್ಕೋ. ಚಂದ್ರಿಕನಿಗೆ ಅದು ಅವಮಾನದ ಮಾತಾಗಿತ್ತು. ಅವಳು ಮರು ಮಾತು ಮಾತನಾಡದೆ ಹೊರಗಡೆ ಹೋಗಿ ನಿಂತುಕೊಂಡ್ಲು. ಆಗ ಆ ಕಡೆ ಹೋಗ್ತಾ ಇದ್ದ ಹರಿತಾ, ಓಹೋ, ನಿನ್ ತಲೆಯಲ್ಲಿ ಏನಿದೆ ಅಂತ ನಿನ್ನ ಕ್ಲಾಸ್ ರೂಮ್ ಇಂದ ಹೊರಗ್ ಕಳಿಸ್ಬಿಟ್ರಾ? ಯಾವುದೇ ಕಾರಣಕ್ಕೂ ನೀ ನನ್ನ ಅಕ್ಕ ಅಂತ ಯಾರ ಜೊತೆನೂ ಹೇಳ್ಬೇಡ. ನಿನ್ನಿಂದ ಈ ಕಾಲೇಜಲ್ಲಿ ನನ್ ಮರ್ಯಾದೆನೇ ಹೊರಟೋಗುತ್ತೆ.
ನಿನಗೆ ಅವಮಾನ ಆಗುವ ರೀತಿ ನಾನು ಯಾವ ಕೆಲ್ಸನೂ ಮಾಡಲ್ಲ ತಂಗಿ. ಹಾಗೆ ಅಂತ ಹೇಳ್ತಾ ಇರಂಗೆ ಬೆಲ್ಲ ಇತ್ತು. ಮಂಜುಳಾ ಮೇಡಮ್ ಕೂಡ ಕ್ಲಾಸ್ ರೂಮ್ ಇಂದ ಹೊರಗೆ ಬರುವಾಗ ತಲೆ ಕೆರ್ಕೊಂಡೇ ಬಂದ್ರು. ಮೇಡಮ್, ನೀವು ಕೂಡ ಕ್ಲಾಸ್ ರೂಮ್ ಇಂದ ಬರುವಾಗ ತಲೆ ಕೆರ್ಕೊಂಡೇ ಬರ್ತಿದ್ದೀರಾ? ಹಾಗಾದ್ರೆ ಹೇ ಹರಿತಾ, ನೀನು ನಿನ್ ಕ್ಲಾಸ್ ರೂಮ್ ಬಿಟ್ಬಿಟ್ಟು ಹೊರಗಡೆ ಏನ್ ಮಾಡ್ತಾ ಇದೀಯಾ? ನಿನ್ ಕ್ಲಾಸಿಗೆ ಹೋಗು. ಹಾಗೆ ಅಂತ ಹೇಳಿದಾಗ ಹರಿತಾ ಕ್ಲಾಸಿಗೆ ಹೋದ್ಲು. ಅಮ್ಮ ತಾಯಿ, ನೀನಂತೂ ಕ್ಲಾಸ್ ರೂಮ್ಗೆ ಬರ್ಬೇಡಮ್ಮ. ನಿನ್ ಹತ್ರ ಯಾರ್ ಕೂರ್ತಾರೋ ಅವ್ರ ತಲೆಗೆ ಏನ್ನ ಅಣಿಸ್ಬಿಡ್ತೀಯ. ನಿನಗೆ ದೊಡ್ಡ ನಮಸ್ಕಾರ, ಇಲ್ಲೇ ನಿಂತಿರೋ. ಇಷ್ಟೊಂದು ಏನೇ ನಿನ್ ತಲೆಯಲ್ಲಿ ಜುಟ್ಟಿಡೀ ಏನೇ? ನಿನ್ ತಲೆನ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು. ಅಷ್ಟೊಂದು ಏನಿದೆ ನಿನ್ ತಲೆಯಲ್ಲಿ? ಸರಿಯಾಗಿ ಹೇಳ್ದೆ ಕಾವ್ಯ. ನಾವು ಇಲ್ಲೇ ನಿಂತಿದ್ರೆ ಅವಳ ತಲೆಯಲ್ಲಿರುವ ಏನೆಲ್ಲ ನಮ್ ತಲೆಗೆ ಅಂಟ್ಕೋತದೆ. ಅದರಿಂದ ನಾವು ಇಲ್ಲಿ ನಿಲ್ಲದೇ ಬೇಡ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅವಳ ಗೆಳತಿಯರು. ಯಾಕೆ ನನ್ಗೆ ಇಷ್ಟೊಂದು ಅವಮಾನ? ಈ ಏನು ಹೋಗುತ್ತೆ ಅಂದ್ರೆ ನನ್ ತಲೆ ಬಿಟ್ಟು ಹೋಗ್ತಾನೆ ಇಲ್ಲ. ಏನು ನನ್ ತಲೆ ಬಿಟ್ಟು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಂಜೆ ಆಗುವಾಗ ಹರಿತಾ ಚಂದ್ರಿಕಾ ಮನೆಗೆ ಬಂದ್ರು. ಅಮ್ಮ ಅಮ್ಮ, ಹಬ್ಬಬ್ಬಾ, ಏನೇ ಏನ್ರೇ ಬಂದ ತಕ್ಷಣ ನಿಮ್ ಜಗಳ? ಏನಾದ್ರೂ ಸ್ನ್ಯಾಕ್ಸ್ ಏನಾದ್ರೂ ಬೇಕಾ? ಅಮ್ಮ, ನಾನು ಸ್ನ್ಯಾಕ್ಸ್ಗೋಸ್ಕರ ಕರ್ದಿಲ್ಲ. ಇವತ್ತು ಕಾಲೇಜಲ್ಲಿ ಏನ್ ನಡೀತು ಅಂತ ಗೊತ್ತಾ? ಅಕ್ಕನ ತಲೆಯಲ್ಲಿ ಏನಿರುವುದು ಗೊತ್ತಾಗಿ ಅಕ್ಕನನ್ನು ಕ್ಲಾಸಿಂದ ಹೊರಗಾಕಿದ್ರು. ಏನೇ ಹರಿತಾ ಹೇಳ್ತಾ ಇದೀಯಾ? ಏನಿದ್ರೆ ಹೇಗೆ ಕ್ಲಾಸಿಂದ ಹೊರಗ್ ನಿಲ್ಸ್ತಾರೆ? ಇರು, ನಿಮ್ ಮೇಡಮ್ಗೆ ಫೋನ್ ಮಾಡಿ ಕೇಳ್ತೀನಿ. ಅಮ್ಮ ಬೇಡಮ್ಮ, ನಾಳೆ ಮತ್ತೆ ನಾನು ಕ್ಲಾಸಿಗೆ ಹೋಗುವಾಗ ನನಗೆ ಪನಿಷ್ಮೆಂಟ್ ಕೊಡ್ತಾರೆ. ಆಮೇಲೆ ನನ್ನ ಫ್ರೆಂಡ್ಸ್ ಮುಂದೆ ಮತ್ತೆ ನನಗೆ ಮರ್ಯಾದೆ ಹೋಗುತ್ತೆ. ಅಮ್ಮ, ನೀವು ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಏನ್ ಹೋಗ್ಲಿಕ್ಕೆ ಏನಾದ್ರೂ ಒಂದು ಮದ್ದು ಮಾಡಿ, ಅದು ಸಾಕು, ಬೇರೆ ಏನು ಬೇಡ. ಹೌದಮ್ಮ, ಇವಳು ಹೇಳುವ ಹಾಗೆ ಆ ರೀತಿನೇ ಮಾಡಿ. ಇವಳ ತಂಗಿ ಅಂತ ಯಾರಿಗೆ ಆದ್ರೂ ಗೊತ್ತಾದ್ರೆ ನನ್ನ ಕೂಡ ಹೊರಗೆ ನಿಲ್ಸಿ ಅವಮಾನ ಮಾಡ್ತಾರೆ. ಏನೇ ಮಾಡಿದ್ರು ಅದಕ್ಕೆ ಫಲನೇ ಸಿಗ್ತಾ ಇಲ್ಲ. ಅದಕ್ಕೆ ಏನು ಪರಿಷ್ಕಾರ ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಏನಾದ್ರೂ ಮಾಡಿ ಚಂದ್ರಿಕನ್ ತಲೆಯಲ್ಲಿರುವ ಏನು ಹೋಗಿಸ್ತೀನಿ. ಇವಾಗ ಹೋಗಿ ಸ್ನ್ಯಾಕ್ಸ್ ತಿನ್ನಿ. ನನ್ನ ತಲೆಯಲ್ಲಿ ಏನು ಹೋಗುವ ತನಕ ನನಗೆ ಏನು ಬೇಡ. ಹಾಗೆ ಅಂತ ತಲೆ ಕೆರ್ಕೊಂಡು ರೂಮ್ ಒಳಗೆ ಹೋದ್ಲು. ಇವಳ ತಲೆಯಲ್ಲಿರುವ ಏನನ್ನು ಸಾಯಿಸುವ ರೀತಿ ಏನಾದ್ರೂ ಒಂದು ಮದ್ದನ್ನು ಇವಳ ತಲೆಗೆ ಹಾಕ್ಬೇಕು. ಹೀಗೆ ಸುರೇಖಾ ಫೋನ್ ಅನ್ನು ತೆಗೆದು ಏನಾದ್ರೂ ಮದ್ದು ಸಿಗುತ್ತಾ ಅಂತ ನೋಡಿದ್ರು. ಆದ್ರೆ ಅದ್ರಲ್ಲಿ ಯಾವುದೂ ಇಷ್ಟ ಆಗ್ಲಿಲ್ಲ. ಮರುದಿನವಾಯಿತು. ಮರುದಿನ ಹರಿತಾ ಚಂದ್ರಿಕಾ ಇಬ್ಬರು ಕ್ಲಾಸಿಗೆ ಹೋದ್ರು. ಏ ಚಂದ್ರಿಕಾ, ನೀನು ಕ್ಲಾಸಿಗೆ ಬರ್ಬೇಡ, ಹೊರಗೇನೆ ಇರು. ಹಾಗೆ ಅಂತ ಕೆರ್ಕೊಂಡು ಹೇಮಾ ಕೂಡ ಹೇಳಿದ್ಲು. ಸರಿ ಹೇಮಾ, ನಾನು ಹೊರಗೇನೆ ನಿಲ್ತೀನಿ. ಹೌದು, ನನ್ ತಲೆಯಲ್ಲಿ ಏನಿದೆ ಅಂತ ಹೊರಗೆ ಕಳಿಸ್ಬಿಟ್ರಿ. ಇವಾಗ ನೀನೇ ನಿನ್ ತಲೆನ ಯಾಕೆ ಕೆರಿತಾ ಇದ್ದೀಯಾ? ಏನೋ ಸ್ವಲ್ಪ ತಲೆ ಕೆರಿತಾ ಇದೆ ಅಂತ ಕೆರಿತಾ ಇದ್ದೀನಿ. ಅದ್ನ ಬಿಟ್ರೆ ನಿನ್ನ ಹಾಗೆ ನನಗೇನು ಅಷ್ಟೊಂದು ಏನಿಲ್ಲಪ್ಪ. ಹಾಗೆ ಹೇಳಿ ಕ್ಲಾಸ್ ರೂಮಿಗೆ ಹೋದ್ಲು. ಆ ದಿನದಿಂದ ಕೆಲವು ಸ್ಟೂಡೆಂಟ್ಸ್ ತಲೆನ ಕೆರಿತಾ ಇದ್ರು. ಏನ್ ಸ್ಟೂಡೆಂಟ್ಸ್, ಎಲ್ರೂ ತಲೆ ಕೆರಿತಾ ಇದ್ದೀರಾ? ನಿಮ್ ತಲೆಯಲ್ಲೂ ಏನಿದೆಯಾ? ತಲೆಯಲ್ಲಿ ಏನು ಬಂದಿರುವ ಹಾಗಿದೆ ಮ್ಯಾಮ್. ಇಷ್ಟು ದಿನ ನಮ್ ತಲೆಯಲ್ಲಿ ಏನಿರ್ಲಿಲ್ಲ. ಆ ಚಂದ್ರಿಕನ್ ತಲೆಯಿಂದನೇ ನಮ್ ತಲೆಗೂ ಏನ್ ಬಂದಿರ್ಬೇಕು. ಈ ಏನಿಗೆ ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು. ಇಲ್ಲದಿದ್ರೆ ನಮ್ ತಲೆಯಲ್ಲೂ ಏನ್ ಬಂದ್ಬಿಡುತ್ತೆ. ಒಳ್ಳೆ ಐಡಿಯಾ ಹೇಳಿದೀಯ ಕಾವ್ಯ. ಸರಿ ಆಯ್ತು, ನೋಡೋಣ. ಹಾಗೆ ಅಂತ ಸ್ವಲ್ಪ ದಿನಗಳಲ್ಲೇ ಎಲ್ಲರೂ ತಲೆ ಕೆರೆಯುತ್ತಾ ಅವ್ರ ತಲೆಯಲ್ಲಿ ಏನು ಬರಲಾರಂಭಿಸಿತು. ಹೀಗೆ ಸ್ವಲ್ಪ ದಿನದಲ್ಲಿ ಮಂಜುಳಾ ಮೇಡಮ್ ಕೂಡ ಕೆರ್ಕೊಳ್ತಾ ಇದ್ರು. ಅಯ್ಯೋ ಸಾಕು, ಎಲ್ಲರಿಗೂ ಏನ್ ಬಂದಾಗಿದೆ. ಇದರ ಸೊಲ್ಯೂಷನ್ಗೋಸ್ಕರ ನಾವು ಖಂಡಿತ ಏನಾದ್ರೂ ಒಂದ್ ಮಾಡ್ಲೇಬೇಕು. ಮ್ಯಾಮ್ ಪ್ಲೀಸ್ ಮ್ಯಾಮ್, ಏನಾದ್ರೂ ಒಂದು ಪರಿಹಾರ ಇದ್ರೆ ಹೇಳಿ. ಹಾಗೆ ಅಂತ ಎಲ್ಲರೂ ತಲೆಯನ್ನು ಕೆರ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಹೆಡ್ ಮಾಸ್ಟರ್ ಇಂದ ಅವರ ಕ್ಲಾಸ್ ರೂಮಿಗೆ ಒಂದು ಸರ್ಕ್ಯುಲರ್ ಬಂತು. ಆ ಸರ್ಕ್ಯುಲರ್ ಅನ್ನು ಮಂಜುಳಾ ಮೇಡಮ್ ಓದಿ, ಮಕ್ಕಳೇ, ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಏನಿದೆ ಅಂತ ನಮ್ ಕ್ಲಾಸ್ ರೂಮ್ ನ ಬೇರೆ ಕಡೆ ಬದಲಾಯಿಸಿದ್ದಾರೆ. ಈ ಏನ್ನ ಓಡ್ಸಕ್ಕೆ ನಾವು ಏನಾದ್ರೂ ಒಂದು ಪರಿಹಾರ ಮಾಡ್ಲೇಬೇಕು. ನಿಮ್ ಮನೆಯಲ್ಲಿ ದೊಡ್ಡವರು ಇದ್ರೆ ಅವ್ರ ಜೊತೆ ಪರಿಹಾರವನ್ನು ಕೇಳ್ಕೊಂಬನ್ನಿ. ನಾಳೆ ಒಬ್ಬೊಬ್ರು ಬಂದು ಒಂದೊಂದ್ ಮದ್ದು ಹೇಳ್ಬೇಕು. ಖಂಡಿತ ಮ್ಯಾಮ್, ಖಂಡಿತ ನಾಳೆ ಕೇಳ್ಕೊಂಬರ್ತೀವಿ. ಓಕೆ ಮ್ಯಾಮ್, ನಾವು ಎಲ್ಲರೂ ನಾಳೆ ಕೇಳ್ಕೊಂಬರ್ತೀವಿ. ಹೀಗೆ ಮಂಜುಳಾ ಮೇಡಮ್ ಹೇಳಿದ ಹಾಗೆ ಎಲ್ಲರೂ ಮನೆಗೆ ಹೋಗಿ ಅವರವರ ಮನೆಯಲ್ಲಿ ವಿಚಾರಿಸಿದ್ರು. ಮರುದಿನ ಕ್ಲಾಸ್ ರೂಮಿಗೆ ಬಂದು ಚರ್ಚೆಯನ್ನು ಆರಂಭಿಸಿದ್ರು. ಮಂಜುಳಾ ಮೇಡಮ್ ಕೂಡ ಬಂದ್ರು. ಆಲ್ ಆಫ್ ಯು ಸೈಲೆಂಟ್ ಸ್ಟೂಡೆಂಟ್ಸ್. ನೆನ್ನೆ ಎಲ್ಲರೂ ನಿಮ್ಮ ನಿಮ್ಮ ಹೋಮ್ವರ್ಕ್ ನ ಮಾಡಿರ್ತೀರಾ ಅಂತ ನಾನು ನಂಬಿದೀನಿ. ಹೀಗೆ ಒಬ್ಬೊಬ್ಬರಾಗಿ ಎದ್ದು ಏನು ಹೋಗ್ಲಿಕ್ಕೆ ಏನ್ ಮದ್ದು ಅಂತ ಹೇಳಿ ನೋಡೋಣ. ಮ್ಯಾಮ್, ನಿನ್ನೆ ರಾತ್ರಿ ನನ್ ಮನೆಗೆ ಹೋಗಿ ಆಲೋಚನೆ ಮಾಡಿದೆ. ನಮ್ ತಂದೆ ಹತ್ರ ಹೇಳಿದಾಗ ನಮ್ ತಂದೆ ಹೇಳಿದ್ರು, ಹೊಲಕ್ಕೆ ಹುಳಕ್ಕೆ ಹಾಕ್ತಾರಲ್ವಾ ಮದ್ದು, ಅದನ್ನ ಹಾಕಿದ್ರೆ ಏನೆಲ್ಲ ಸತ್ತೋಗ್ತದಂತೆ. ಆ ಮದ್ದು ಹಾಕಿದ್ರೆ ಏನ್ ಮಾತ್ರ ಅಲ್ಲ, ನಾವೇ ಸತ್ತು ಸ್ಮಶಾನ ಸೇರ್ತೀವಿ. ಮ್ಯಾಮ್, ನನ್ ತಮ್ಮ ಒಂದು ಐಡಿಯಾ ಹೇಳ್ದ. ಬಿಸಿ ಬಿಸಿ ಕಾಫಿನ ತಲೆ ಮೇಲೆ ಉಯ್ದ್ರೆ ಆ ಬಿಸಿಗೆ ಏನೆಲ್ಲ ಸತ್ತೋಗ್ತದಂತೆ. ಆದ್ರೆ ನಮ್ ತಲೆ ಸುಟ್ಟೋಗ್ತದೆ ಅಲ್ವಾ?
ಅದು ಆವಾಗ ನನ್ನ ತಲೆಯಲ್ಲಿರುವ ಏನೆಲ್ಲ ಹೋಗೋದು, ನಮ್ ತಲೆ ಸಮೇತ ಹೋಗುತ್ತೆ. ಮ್ಯಾಮ್, ತಾತಯ್ಯ ಒಂದು ಬೆಸ್ಟ್ ರೆಮಿಡಿ ಹೇಳಿದ್ರು. ಈರುಳ್ಳಿಯ ರಸ ತೆಗೆದು ನಿಂಬೆ ರಸದೊಂದಿಗೆ ಹಾಕಿ ಅದನ್ನ ತಲೆಗಚ್ಚಿದ್ರೆ ಏನು ಹೋಗುತ್ತೆ ಅಂತ ನಮ್ ತಾತಯ್ಯ ಹೇಳಿದ್ರು. ಆದ್ರೆ ನಿನ್ನೆ ರಾತ್ರಿ ಅವರು ಹಾಗೇನೆ ಮಾಡಿ ನನ್ನ ತಲೆಗಚ್ಚದೆ ಅವರು ಹೊಟ್ಟೆ ತುಂಬಾ ಕುಡಿದು ಬಿಟ್ರು. ಓಹೋ, ಹಾಗಾದ್ರೆ ನಿಮ್ ತಾತನ ಹೊಟ್ಟೆಯಲ್ಲೇ ಏನಿರ್ಬೇಕು, ಅದಕ್ಕೇನೆ ಅವರು ಆ ರೆಮಿಡಿನ ಕುಡಿದಿರೋದು. ಓಕೆ, ನೆಕ್ಸ್ಟ್ ಯಾರಿದ್ದೀರಾ? ಎಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ಎದ್ಲು ಚಂದ್ರಿಕಾ. ಮ್ಯಾಮ್, ಅಧಿಕಾಲದಲ್ಲಿ ಗ್ರಾಮದಲ್ಲಿ ಒಂದು ಎಣ್ಣೆನ ಹಾಕ್ತಾ ಇದ್ರಂತೆ. ಆ ಎಣ್ಣೆ ಬೇವಿನ ಎಣ್ಣೆ. ಬೇವಿನ ಎಲೆ, ತುಳಸಿ, ನೆಲ್ಲಿಕಾಯಿ ಇದನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಆರಿಸಿ ಸ್ವಲ್ಪ ಅದನ್ನ ತೆಗ್ದಿಟ್ಟು ಅದನ್ನು ತಲೆಗೆ ಹಚ್ಚಿ ಸ್ನಾನ ಮಾಡಿದ್ರೆ ತಲೆಯಲ್ಲಿರುವ ಏನೆಲ್ಲ ಸಾಯುತ್ತೆ ಅಂತ ನಮ್ಮಮ್ಮ ನಮ್ಮ ಅಜ್ಜಿ ಜೊತೆ ಹೇಳಿ ಅಜ್ಜಿ ಹೇಳಿದ್ರು. ಓ ಚಂದ್ರಿಕಾ, ಸೂಪರ್ ಸೊಲ್ಯೂಷನ್. ಇನ್ನೇನ್ ತಡ, ನಾವೆಲ್ಲರೂ ಸೇರಿ ಈ ಬೇವಿನ ಎಣ್ಣೆಯನ್ನೇ ಹಚ್ಚೋಣ. ಚಂದ್ರಿಕಾ, ಎಲ್ಲರಿಗೂ ಆ ಬೇವಿನ ಎಣ್ಣೆಯನ್ನು ಕೊಡು. ಹೀಗೆ ಚಂದ್ರಿಕಾ ಎಲ್ಲರಿಗೂ ಅವರು ತಾಯಿ ಮಾಡಿಕೊಟ್ಟ ಬೇವಿನ ಎಣ್ಣೆಯನ್ನು ಹಂಚಿದ್ಲು. ಸ್ಟೂಡೆಂಟ್ ಎಲ್ಲ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡ್ರು. ಆನಂತರ ಸ್ಟೂಡೆಂಟ್ಸ್, ನೋಡೋಣ ಈ ರೆಮಿಡಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ಎಣ್ಣೆಯಿಂದ ನಿಮ್ ತಲೆಯಲ್ಲಿ ಏನು ಕಡಿಮೆ ಆದ್ರೆ ನನಗೆ ಹೇಳಿ, ನಾನು ಕೂಡ ನಾಳೆಯಿಂದ ಟ್ರೈ ಮಾಡ್ತೀನಿ. ಮರುದಿನ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬಂದ್ರು. ಚಂದ್ರಿಕಾ, ನಿನ್ನೆ ನೀನ್ ಕೊಟ್ಟ ಎಣ್ಣೆ ಹಚ್ಚಿದ್ರಿಂದ ನನ್ನ ತಲೆಯಲ್ಲಿ ಯಾವ ಕೆರೆತ ಕೂಡ ಇಲ್ಲ. ನನ್ನ ತಲೆಯಲ್ಲಿ ಏನೇ ಇಲ್ಲ, ಎಲ್ಲ ಏನು ಸತ್ತೋಯ್ತು. ಹೌದು ಚಂದ್ರಿಕಾ, ನನ್ನ ತಲೆಯಲ್ಲಿ ಯಾವಾಗ್ಲೂ ಡ್ಯಾನ್ಸ್ ಮಾಡುವ ಏನು ಎಲ್ಲನೂ ಸತ್ತೋಗಿದೆ. ಇದರಲ್ಲಿ ಮಂಜುಳಾ ಮೇಡಮ್ ಕ್ಲಾಸಿಗೆ ಬಂದ್ರು. ಚಂದ್ರಿಕಾ, ಕಂಗ್ರಾಚುಲೇಷನ್, ನೀನು ಕೊಟ್ಟಂತಹ ಎಣ್ಣೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನನಗ್ ಮಾತ್ರ ಅಲ್ಲ, ಕ್ಲಾಸಲ್ಲಿ ಎಲ್ರಿಗೂ ನೆಮ್ಮದಿಯನ್ನು ಕೊಟ್ಟಿದೆ. ಯಾರು ಕೂಡ ತಲೆಯನ್ನು ಕೆರಿತಾ ಇಲ್ಲ. ತುಂಬಾ ದಿನಗಳ ನಂತರ ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ನಿಮ್ ತಾಯಿಗೆ ನಾನ್ ಥ್ಯಾಂಕ್ಸ್ ಹೇಳ್ದೆ ಅಂತ ಹೇಳು. ಥ್ಯಾಂಕ್ ಯು ಮ್ಯಾಮ್. ನನ್ ತಲೆಯಲ್ಲೂ ಕೂಡ ಇನ್ನೂ ಏನಿಲ್ಲ. ಹಾಗೆ ಏನು ಬಂದ್ರೆ ನಮ್ ತಾಯಿ ಹೇಳ್ಕೊಟ್ಟ ಎಣ್ಣೆಯನ್ನು ಹಾಕ್ತೀನಿ. ಹೀಗೆ ಒಂದು ಸಣ್ಣ ಐಡಿಯಾದಿಂದ ಕ್ಲಾಸಲ್ಲಿರುವವರ ಏನೆಲ್ಲ ತೊಲಗಿ ಹೋಯಿತು. ಹೀಗೆ ಮತ್ತೆ ಅವರ ಕ್ಲಾಸ್ ಇದ್ದ ಜಾಗಕ್ಕೇನೆ ಬದಲಾಯಿಸಿಕೊಂಡ್ರು. ಹೀಗೆ ಚಂದ್ರಿಕಾ ಅವಳ ಕಷ್ಟಕ್ಕೆ ಅವಳೇ ಪರಿಹಾರವನ್ನು ಹುಡುಕಿಕೊಂಡ್ಲು.